ಸಂಜೆ ಕುಂದಾನಗರಿಗೆ ತೆರಳಲು ಸಮನ್ವಯ ಸಮಿತಿ ಮುಖ್ಯಸ್ಥರಾಗಿರುವಂತಹ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ ಸಿದ್ದು ಬೆಳಗಾವಿ ಭೇಟಿ. ಇವತ್ತು ಬೆಳಗ್ಗೆ ಬಾದಾಮಿ ಭೇಟಿ ಬಳಿಕ ಸಂಜೆ ಬೆಳಗಾವಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಅತೃಪ್ತರೆಲ್ಲರೂ ಕೂಡ ಅಲ್ಲಿ ಸೇರ್ಕೋತಾರಾ, ಅವರ ಮನವೊಲಿಸಲು ಅಲ್ಲಿ ಸಿದ್ದರಾಮಯ್ಯನವರು ಹೋಗ್ತಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಇದೀಗ ಅತೃಪ್ತರು ಮುಂಬೈಯನ್ನ ಬಿಟ್ಟು ಬೆಂಗಳೂರಿಗೆ ಬರ್ತಿದ್ದಾರೆ. ಮಗದೊಂದು ಕಡೆ ಸಿದ್ದರಾಮಯ್ಯನವರು ಬೆಳಗಾವಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ. ಬೆಳಗಾವಿಗೆ ಹೋಗ್ತಿರೋದ್ರ ಉದ್ದೇಶ ಏನು? ಸಭಾ ಏನು ಇವತ್ತು ಬಾದಾಮಿಗೆ ಹೋಗ್ತಿರುವಂತಹ ಸಿದ್ದರಾಮಯ್ಯನವರು ಅಲ್ಲಿಂದ ನೇರವಾಗಿ ರಾತ್ರಿ ಬೆಳಗಾವಿಗೆ ಹೋಗಿ ತಂಗ್ತಾರೆ. ಅಲ್ಲಿಂದ ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ವಾಪಸ್ ಬಂದು ಸಂಜೆ ನಡೀತಕ್ಕಂಥ CLP ಸಭೆ ಕೂಡ ಅವ್ರು ನಡೆಸ್ತಾ ಇದ್ದಾರೆ. ಆದ್ರೆ ಅವರು ಬೆಳಗಾವಿಗೆ ಹೊರಟಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತಹ ವಿಚಾರ. ಬೆಳಗಾವಿಯಲ್ಲಿ ಉಳಿದುಕೊಂಡಂತ ಸಂದರ್ಭದಲ್ಲಿ ತಮ್ಮ ಮಾಜಿ ಆಪ್ತ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡಿ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಯಾಕಂದ್ರೆ ಈಗಾಗಲೇ CLP ನಾಯಕರಾಗಿ ಕೊಟ್ಟಿರ್ತಕ್ಕಂಥ ನೋಟಿಸ್ ನಲ್ಲಿ ಏನಾದ್ರೂ CLPಗೆ ಗೈರಾದ್ರೆ ಆ ಶಾಸಕರ ಸದಸ್ಯತ್ವವನ್ನು ರದ್ದು ಮಾಡೋಕೆ ಸಂಬಂಧ ಏನ್ ಕ್ರಮ ಬೇಕೋ ಅದನ್ನ ಕೈಗೊಳ್ತೀವಿ ಪಕ್ಷದ ವತಿಯಿಂದ ಅನ್ನುವಂತ ಮಾತನ್ನ ಏನ್ ಹೇಳಿದ್ರು. ಆ ಒಂದು ವಿಚಾರದಲ್ಲಿ ಬಹುಶಃ ಇನ್ನೊಂದು ಕೊನೆಯ ಅವಕಾಶ ಕೊಟ್ಟು ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಮಾತನಾಡುವಂತ ಸಾಧ್ಯತೆ, ಅದು ಕರೆಸುವ ಅಥವಾ ಅವರೇ ಭೇಟಿ ಮಾಡಿ ಮಾತನಾಡುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಸಭಾ. ಓಕೆ, ಈ ಅತೃಪ್ತರಲ್ಲಿ ದೊಡ್ಡ ಮಟ್ಟದ ಅತೃಪ್ತಿ ಇರೋದು ಬೆಳಗಾವಿ ಸಾಹುಕಾರರಿಗೆ. ಅಲ್ಲಿ ಅವರಿಗೆ ಸರಿ ಮಾಡ್ಬಿಟ್ರೆ, ಅವ್ರಿಗೆ ವಾಪಸ್ ಬಿಟ್ರೆ ಎಲ್ಲರೂ ಕೂಡ ಕೇಳ್ತಾರೆ ಅನ್ನುವಂತಹ ಸ್ಟ್ಯಾಟಿಕ್ ಇದು ಖಂಡಿತ ಹೌದು. ಯಾಕಂದ್ರೆ ಅವ್ರ ಜೊತೆ ಇರುವಂತದ್ದು ಒಟ್ಟು 3 ಜನ ಶಾಸಕರು ಸೇರಿ, ಅವರು ಸೇರಿ 4 ಜನ ಶಾಸಕರ ಅಸಮಾಧಾನ ಇರುವಂತದ್ದು ಅಥವಾ ಕಾಂಗ್ರೆಸ್ ವಿರುದ್ಧ ಕೋಪ ಇರುವಂತಹ ಶಾಸಕರುಗಳು. ಹಾಗಾಗಿ ಪ್ರಮುಖವಾಗಿರುವಂತವರೇ ಅವರಾಗಿರೋದ್ರಿಂದ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಕೆ ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು. ಮತ್ತೆ ಎಷ್ಟಾದ್ರೂ ಕೂಡ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸಹೋದರರು ಮೊದಲಿಂದ ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ಹೇಳ್ಕೊಂಡು ಬಂದಂತವ್ರು. ಹಾಗಾಗಿ ನಾಯಕ ಅಂತ ಒಪ್ಪಿಕೊಂಡಂತ ತಮ್ಮ ಶಿಷ್ಯಂದಿರನ್ನ ಕೊನೆಗಳಿಗೆ ಅವರಿಗೂ ಕೂಡ ಕಾಪಾಡುವಂತ ಒಂದು ಪ್ರಯತ್ನ ಅವ್ರು ಮಾಡುವಂತ ಸಾಧ್ಯತೆ ಇದೆ ಸಭಾ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.